ಓಂ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಂ ಕಲ್ಪವೃಕ್ಷಾಯ ಮಮತಂ ಕಾಮಧೇನುವೆ ಅಂತ ಹೇಳ್ತಾ ಬನ್ನಿ, ಇವತ್ತು ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ. ಹಾಗೆ ಹಾಲು ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಪಲ್ಯ ಬೇರೆ ಥರ ಮಾಡ್ತೀನಿ, ಅದಕ್ಕೆ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲರೂ ಮಾಡೋ ಥರ ಕಾಮನ್ನೇ, ಬಟ್ ಆದರೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಷ್ಟೇ. ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಹಾಗೆ ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಿಡಿದ ಮೇಲೆ ಇನ್ನು ಯಾರ್ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ಓಕೆನಾ. ಥ್ಯಾಂಕ್ ಯು. ಹಾಗೆ ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಒಂಥರ ರೆಡ್ ಆಗಿರಬೇಕಲ್ಲ, ಹಾಗಾಗಿ ಇದು ಚಿತ್ರಾನ್ನಕ್ಕೆ ಆಗಲಿ ಇದಕ್ಕೆ ಆಗಲಿ ಸ್ವಲ್ಪ ಬೇಕು ಅಲ್ವಾ, ಹಾಗಾಗಿ ಅಷ್ಟೇ. ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಖಾರದ ಪುಡಿನ ಹಾಕ್ಕೊಬೋದು. ನಾನು ಖಾರದ ಪುಡಿನ ಹಾಕ್ಕೊತೀನಿ, ಆದರೆ ಸ್ವಲ್ಪ ಟೇಸ್ಟಿಗಷ್ಟೇ. ಒಂದು ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ಳಿ. ಈ ಥರ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಡಿ. ಸಣ್ಣ ಕಟ್ ಮಾಡ್ಕೊಂಡ್ರೆ ಅಷ್ಟು ಹೋಟೆಲ್ ಸ್ಟೈಲಷ್ಟು ಬರಲ್ಲ ತಿನ್ನೋವಾಗ, ಹಾಗಾಗಿ ಸ್ವಲ್ಪ ಉದ್ದ ಚೆನ್ನಾಗಿರುತ್ತೆ. ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆನೇ ಅಲ್ವಾ, ಅದಕ್ಕೆ ಬೆಳಗ್ಗೆ ಫಸ್ಟ್ ಹಾಲು ಕುಡಿಬೇಕು ಮಕ್ಕಳು, ನಾವಲ್ಲ. ನೀವು ಹಾಲು ಕುಡಿತೀರಾ ಅಂತ ಕೇಳಬೇಡಿ, ಓಕೆನಾ. ನಾನು ಹಾಲು ಕುಡಿಯಲ್ಲ, ಓನ್ಲಿ ಟೀ. ಹಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಂತ ಹಾಗೆ ಇವಾಗೆ ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಸಪ್ಪೆ ಇರುತ್ತಲ್ಲ. ನಾನು ಬೇಯಿಸೋವಾಗ ಆಲೂಗಡ್ಡೆ ಬೇಯಿಸಬೇಕಾದಾಗ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಧನಿಯಾ ಪುಡಿ, ಅಂದರೆ ಚಿಕನ್ಗೆ ಹಾಕ್ತೀವಲ್ಲ ಆ ಥರ ಧನಿಯಾ ಪುಡಿ, ಮತ್ತು ಖಾರದ ಪುಡಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ, ಫ್ಲೇವರ್ ಕೊಡೋದಕ್ಕೋಸ್ಕರ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತೀನಿ. ಇನ್ನೇನು ಬಿದ್ದೋಗ್ತಿತ್ತು, ಬಟ್ ಮೈ ಲಕ್ ಇವತ್ತು ಬಿದ್ದೋಗಿಲ್ಲ ಅಷ್ಟೇ ಅದು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇನ್ನೇನು ಹಾಕಿಲ್ಲ ನಾನು, ಇಷ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಜಾಸ್ತಿ ಆಲೂಗಡ್ಡೆ ತಿನ್ನಬೇಕು ಅಂದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಇದು ಈಗ ಆಗಿದೆ, ಮಿಕ್ಸ್ ಆಗಿದೆ ನೀಟಾಗಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂದು ಒಂದು ಕೈ ಫೋನು ಒಂದು ಕೈ ಇದಲ್ವ, ಹಾಗಾಗಿ ಗೊತ್ತಾಗಲಿಲ್ಲ ಅಷ್ಟೇ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಿ ನಾನು ಚಟ್ನಿ ಮಾಡ್ಕೊಂಡಿದ್ದೆ. ನಾನು ಚಟ್ನಿ ರೆಸಿಪಿ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ, ಓಕೆನಾ. ನಾನು ಒಂದು 3-4 ಥರ ಚಟ್ನಿಗಳು ಮಾಡ್ತೀನಿ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಪೀನಟ್ಸ್ ಮಾತ್ರ, ಕಡಲೆ ಬೀಜದ ಮಾತ್ರ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಮಸಾಲೆ ದೋಸೆ ಅಂತಂದಮೇಲೆ ಚಟ್ನಿ ಇರಬೇಕಲ್ವ, ಹಾಗಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ನಮ್ಮದು ಇದೊಂದು ಸ್ವಲ್ಪ ಲೋ ಫ್ಲೇಮ್ಗಿಟ್ಟರೂ ಇದೇ ಹೊಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾಲಿ. ಇದು ಪಲ್ಯಕ್ಕೆ ಚಟ್ನಿಗೆ ಹಾಕೋಕ್ಕೆ ಖಾಲಿ ಆಯಿತು, ಹಾಗಾಗಿ ಬರೀ ಒಗ್ಗರಣೆಗೆ ಇಷ್ಟೇ ಹಾಕಿದ್ದು. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಕಾಯಿ ಮತ್ತು ಕಡಲೆಬೀಜ, ಸ್ವಲ್ಪ ಕಡಲೆಬೀಜ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನ ಟಿಫನ್ಗೂ ಮಧ್ಯಾಹ್ನ ಊಟಕ್ಕೂ ಇರಬೇಕು ಹುಡುಗರು ಸ್ಕೂಲ್ಗೆ ಅಂತ. ಇದರಲ್ಲಿ ಒಂದು ಟಿಪ್ ಏನಂತಂದರೆ, ಇದನ್ನು ಹೇಳಿಲ್ಲ ನಾನು ಇವಾಗ ಹೇಳ್ತಿದ್ದೀನಿ ನೋಡಿ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಮಾಮೂಲಿ ಇದಕ್ಕೆ ಪಲ್ಯಕ್ಕೂ ಅಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಅದು ಸ್ಕಿಪ್ ಆಗಿದೆ. ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲೇ ಸಿಹಿ ಖಾರ ಹೇಗಿರುತ್ತೋ ಸೇಮ್ ಹಂಗೆ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತು ಚೀಸ್ ದೋಸೆ ಮಾಡೋಣ. ಒಂದೇ ಅಷ್ಟೇ ಚೀಸ್ ದೋಸೆ ನಿಮಗೆ ತೋರಿಸೋಣ ಅಂತ ಮಾಡೋಣ ಅಂತ ಮಾಡ್ತೀನಿ. ಎಲ್ಲ ಪ್ಲೇನ್ ದೋಸೆ ಹಾಕಿ ಬಾಕ್ಸ್ಗೆ ಹಾಕಿದ್ದೀನಿ. ನಾನು ಇದನ್ನು ರಾತ್ರಿಯೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಮಾಮೂಲಿ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಮೊನ್ನೆ ಇಡ್ಲಿ ಮಾಡಬೇಕಾದಾಗ ಸೇಮ್ ಹೇಳಿದ್ನಲ್ಲ, ಅದೇ ಬ್ಯಾಟರ್ ಇದುವೇ. ನಾನು ದೋಸೆಗೆ ಬೇರೆ ಇಡ್ಲಿಗೆ ಬೇರೆ ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ. ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ತೀನಿ ಅಷ್ಟೇ, ಬಟ್ ಚೆನ್ನಾಗಿ ಬರುತ್ತೆ. ನೀವೇ ನೋಡಿ ಬೇಕಾದರೆ. ನಾನು ಇಲ್ಲಿ ಕ್ಯಾಪ್ಸಿಕಮು, ಕ್ಯಾರೆಟು ಮತ್ತು ಈರುಳ್ಳಿ ಇಷ್ಟನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಯಾಕೆ ಹಂಗೆ ಹಾಕ್ಕೊಂಡಿದ್ದೀರ ಅಂತ ಮಾತ್ರ ಕೇಳಿಬಿಡಿ, ನನ್ನ ಮಗಳು ತಿನ್ನಲ್ಲ, ಹಾಗಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಇರುತ್ತಲ್ವ, ಅದಕ್ಕೊಂಚೂರು ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಲೈಟಾಗಿ ಹಂಗೆ ಸ್ಪ್ರೆಡ್ ಮಾಡ್ಕೊತೀನಿ. ಯಾವುದಾದ್ರು ಒಂಥರ ಡಿಫ್ರೆಂಟಾಗಿ ಮಾಡಬೇಕಾದ್ರೆ ನಿಮ್ಗೆ ಯಾವುದಾದ್ರು ಡಿಫ್ರೆಂಟಾಗಿ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ, ನಾನು ಒಂದು ಸಲ ಟ್ರೈ ಮಾಡ್ತೀನಿ, ಓಕೆನಾ. ದೋಸೆಗಳಲ್ಲಿ ಒಂದು ಸ್ವಲ್ಪ ಲಾಟ್ ಆಫ್ ವೆರೈಟೀಸ್ ಇರುತ್ತಲ್ಲ, ಹಾಗೆ ನಾವು ಟ್ರೈ ಮಾಡಿಬಿಡೋಣ ಅಂತ ಅಲ್ವಾ. ಈ ಥರ ಚೀಸ್ ಕಟ್ ಮಾಡಿ ಬೇಕಂದರೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ರಿ, ಮಕ್ಕಳಲ್ವ, ಒಂದು ಸ್ವಲ್ಪ ಸುಮ್ಮನೆ ಟೇಸ್ಟಿಗಿರಲಿ ಅಂತ ಅಷ್ಟೇ ನಾನು ಹಾಕೋದು. ಈ ಥರ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡಿ. ಅರ್ಥೋಗ್ಬಿಟ್ಟಿದ್ದೆ ಗಾಯ್ಸ್, ಬೆಳಗ್ಗೆ ಅಲ್ವಾ, ಗಡಿಬಿಡಿ ವಿಡಿಯೋ ಮಾಡ್ಕೋಬೇಕು, ಹುಡುಗರನ್ನ ರೆಡಿ ಮಾಡ್ಕೋಬೇಕು, ಸ್ವಲ್ಪ ಗಡಿಬಿಡಿ. ಏನು ಅರ್ಥ ಮಾಡ್ಕೋಬೇಡಿ ಪ್ಲೀಸ್, ಓಕೆನಾ. ಹಾಗೆ ಇಲ್ಲಿ ಹಾಲು ಸ್ವಲ್ಪ ಮಿಕ್ಸ್ ಮಾಡಿದ್ನಲ್ವ, ಕಾಯಿಸಿಟ್ಟಿನಲ್ಲ ಫಸ್ಟು, ಅದನ್ನು ಇವಾಗ ಹಾಕ್ಕೊಡ್ತಿದ್ದೀನಿ. ಇವಾಗ ಎಬ್ಬರಿಸಿ ಸ್ವಲ್ಪ ಆರಿದ್ಮೇಲೆ ಕೊಟ್ಟರೆ ಅವರು ಸ್ವಲ್ಪ ಬೇಗ ಕುಡಿತಾರಲ್ವ, ಅವ್ರು ನಾನು ಸ್ವಲ್ಪ ಬೇಗ ಎಬ್ಬರ್ಸೋಕ್ಕೆ ಹೋಗಲ್ಲ, ಒಂದು 6:30ಗೆ ಎಬ್ಬರಿಸ್ತೀನಿ. ಅದಕ್ಕೆ ಅವ್ರು 7:30 ಅಷ್ಟೊತ್ತಿಗೆ ರೆಡಿಯಾಗಿ ಹೋಗಬೇಕು.
ನಾನು ಅಷ್ಟೇ ಬಾಕ್ಸ್ನು ಸ್ಕೂಲ್ಗೆ ಕಟ್ ಕಳಿಸ್ಬಿಡ್ತೀನಿ 2 ಟೈಮ್ಗೂ. ನೋಡಿ ಇದು ಆದಿಗಿದೆ ಇವಾಗ ಮಡ್ಚ್ಕೊಬಿಡೋಣ ಸಾಕು. ಜಾಸ್ತಿ ಇಷ್ಟು ಮೆಲ್ಟ್ ಆಗಿದೆಯಲ್ಲ ಸಾಕು ಜಾಸ್ತಿ ಬೇಡ. ಅದು ಬಿಸಿಯಲ್ಲೇ ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ, ಇಲ್ಲಾಂದರೆ ಕೆಳಗಡೆ ಸೀದ್ಕೊಂಬಿಡುತ್ತೆ. ಹಾಗಾಗಿ ಈಗ ಸರ್ವ್ ಮಾಡೋಣ ಬನ್ನಿ. ಇದು ನನ್ನ ಮಗನಿಗೊಬ್ಬನಿಗೆ ಅಷ್ಟೇ. ನನ್ನ ಮಗಳು ಅಷ್ಟಾಗಿ ಏನು ವೆರೈಟೀಸ್ ಯೂಸೇ ಮಾಡಲ್ಲ ಮೇಡಮ್ ಅವರು. ನನ್ನ ಮಗ ಮಾತ್ರ ಎಲ್ಲ ವೆರೈಟೀಸ್ ಮೇಂಟೈನ್ ಮಾಡ್ತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದು ಸಲ ಇದೇ ಚೆನ್ನಾಗಿ ಕಾಣಿಸೋದೆಲ್ಲ ತಿನ್ನೋಕ್ಕೂ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ. ನಾನು ಯಾವಾಗೂ ಹೇಳೋದಷ್ಟೇ, ಶೈಲಪು ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಆಯಿತಾ. ನನಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ನನಗೂ ಎಂಕರೇಜ್ ಬೇಕು ಅಲ್ವಾ. ಹಾಗಾಗಿ ಅಷ್ಟೇ. ಇಲ್ಲೊಂದು ದೋಸೆ ಹೇಗಿದೆ ಅಂತ ಕಮೆಂಟ್ ಹಾಕಿ. ಹಾಗೆ ಬಾಕ್ಸ್ಗೆಲ್ಲ ಹಾಕಬೇಕಲ್ವ ಅಂತ ಬೆಳಗ್ಗೆನೇ ನನ್ನ ಮಗಳನ್ನ ರೆಡಿ ಮಾಡಿಕೊಂಡೆ ಬಾಕ್ಸ್ಗೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಕ್ಯಾರೆಟ್ ಹಾಕಿದ್ದೀನಿ ಸ್ನ್ಯಾಕ್ಸ್ಗೆ ಅಂತ, ಚಟ್ನಿ ಇಟ್ಟಿದ್ದೀನಿ ಮತ್ತು ಪಲ್ಯ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ತಿನ್ಬೋದು ಅಂತಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.